ಕಾಡುಗೋಡಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯೊಂದನ್ನು ನಡೆಸಿದ್ದಾರೆ. ಅಪಾರ ವನ್ಯಜೀವಿ ಅವಶೇಷಗಳು ಪೊಲೀಸರ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ವಶ ಪೊಲೀಸರು ಹಾಗೆ ಅರಣ್ಯ ಇಲಾಖಾ ಸಿಬ್ಬಂದಿ ಎಲ್ಲ ಸೇರಿ ನಡೆಸಿರುವಂತಹ ಕಾರ್ಯಾಚರಣೆ ಇದು. ಏನೇನು ವಶಕ್ಕೆ ಪಡೆದಿದ್ದಾರೆ? 33 ಜಿಂಕೆ ಕೊಂಬು, 6 ತಲೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 2 ಅಂತಾರಾಜ್ಯ ಸ್ಮಗ್ಲರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಫಣೀಂದರ್ ಮತ್ತೆ ರೆಹಮತ್ ಅಂತ ಹೇಳಿ, ರೆಹಮತುಲ್ಲಾ ಹಾಗೆ ಫಣೀಂದರ್ ಇಬ್ರು ಕೂಡ ಬಂಧಿತ ಆರೋಪಿಗಳು. ಆಂಧ್ರದಿಂದ ತಂದು ಮೈಸೂರಿನಲ್ಲಿ ಮಾರಾಟ ಮಾಡೋದಕ್ಕೆ ಇವರು ಪ್ರಯತ್ನ ಪಟ್ಟಿದ್ರಂತೆ. ಖಾಸಗಿ ಬಸ್ನಲ್ಲಿ ಅವಶೇಷವನ್ನ ಆರೋಪಿಗಳು ತಂದಿರ್ತಾರೆ. ಸುಮಾರು 40 ರಿಂದ 50 ಸಾವಿರ ರೂಪಾಯಿಗೆ ಮಾರಾಟ ಮಾಡುವಂತ ನಿಟ್ಟಿನಲ್ಲಿ ಇವರು ಯೋಜನೆ ರೂಪಿಸಿದ್ದರು ಅನ್ನುವಂಥದ್ದು ಗೊತ್ತಾಗಿದೆ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವನ್ಯಜೀವಿ ಜಿಂಕೆಗಳನ್ನು ಬೇಟೆಯಾಡಿ ಆ ಜಿಂಕೆ ಕೊಂಬುಗಳನ್ನು ಮಾರಾಟ ಮಾಡಲು ಪ್ರಯತ್ನ ಮಾಡಿಸತಕ್ಕಂಥ ಅಂತಾರಾಜ್ಯ ಆರೋಪಿಗಳನ್ನು ಬಂಧಿಸುವಲ್ಲಿ ಕಾಡುಗೋಡಿ ಪೊಲೀಸ್ ಠಾಣೆಯವರು ಯಶಸ್ವಿಯಾಗಿದ್ದಾರೆ. ಇದು ನಿನ್ನೆ ತಾನೇ ಆಗಿರ್ತಕ್ಕಂತಹ ಒಂದು ಯಶಸ್ವಿ ಕಾರ್ಯಾಚರಣೆ. ಇದರಲ್ಲಿ ಒಟ್ಟು 2 ಆರೋಪಿಗಳನ್ನು ಬಂಧಿಸಿ ಅವರಿಂದ ಒಟ್ಟು 33 ಜಿಂಕೆ ಕೊಂಬುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಇದರಲ್ಲಿ 6 ಜಿಂಕೆ ಕೊಂಬುಗಳಿಗೆ ತಲೆಬುರುಡೆ ಇರ್ತಕ್ಕಂಥದ್ದು ಕೂಡ ಕಂಡುಬಂದಿದೆ. ತಲೆಬುರುಡೆ ರಹಿತ 33 ಮತ್ತು ತಲೆಬುರುಡೆ ಇರ್ತಕ್ಕಂಥದ್ದು 6, ಒಟ್ಟು 39 ಈ ರೀತಿಯ ವನ್ಯಜೀವಿಗಳ ಒಂದು ಇದನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಕೂಡ ಒಂದು ಉತ್ತಮ ಕಾರ್ಯಾಚರಣೆ.